ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ 2025ರ ಸಾಲಿನ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳ, ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ಒಂದು ಪ್ರಿಪರೇಟ್ರಿ ಎಕ್ಸಾಮ್ನ ಫೇಸ್ ಮಾಡಿದ್ದೀರಾ ಮಕ್ಕಳ. ಸೊ ಈಗ ನೆಕ್ಸ್ಟ್ ನಿಮಗೆ ಪ್ರಿಪರೇಟ್ರಿ 2 ಮತ್ತು ಪ್ರಿಪರೇಟ್ರಿ 3ರಲ್ಲಿ ಬರುವಂತಹ ಪ್ರಶ್ನೆಗಳು ಮತ್ತು ನಿಮ್ಮ ಫೈನಲ್ ಎಕ್ಸಾಮ್ಗೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಸೊ ಇದು ಯಾರೆಲ್ಲ ಕಲಿಕೆಯಲ್ಲಿ ಹಿಂದುಳಿದಿದ್ದೀರಾ ಅಂತಹ ಮಕ್ಕಳಿಗೆ ಇದು ಬಹಳ ಯೂಸ್ಫುಲ್ ಆಗ್ತದೆ ಮಕ್ಕಳ. ಸೊ ಇವುಗಳನ್ನು ಪೂರ್ತಿಯಾಗಿ ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಿಮಗೆ ಬ್ಲೂ ಪ್ರಿಂಟ್ ಗೊತ್ತಿರಬೇಕು ಮಕ್ಕಳ, ಯಾಕೆಂದರೆ ನಿಮ್ಮ ಬ್ಲೂ ಪ್ರಿಂಟ್ ಹೇಗಿದೆಯೋ ಅದೇ ರೀತಿ ನಿಮಗೆ ಕ್ವಶನ್ ಆನ್ಸರ್ಸನ್ನು ಅವರು ಕೇಳುವಂಥದ್ದು. ಸೊ ಅದರಲ್ಲಿ ನೋಡ್ಕೋಬೇಕು ಒಂದು ಅಂಕದ ಪ್ರಶ್ನೆಗಳು ಯಾವೆಲ್ಲ ಇದ್ದಾವೆ. ಸೊ ನಮಗೆ ನೋಡಿ, ಒಂದು ವಾಕ್ಯದ ಪ್ರಶ್ನೆಗಳು ಇಷ್ಟರಲ್ಲಿ ಮಾತ್ರ ಬರ್ತವೆ. ನಮ್ಮ ಭಾಷೆ, ವ್ಯಾಘ್ರಗೀತೆ, ಲಂಡನ್ ನಗರ, ಅಗ್ನಿಭೂತಿ ವಾಯುಭೂತಿಯರ ಕತೆ, ಹಲಗಲಿಯ ಬೇಡರು, ಕೆಮ್ಮನೆ ಮೀಸೆ ಹೊತ್ತನೆ, ವಸಂತ ಮುಖತವರಲಿಲ್ಲ. ಸೊ 7 ಪಾಠಗಳಿಂದ ಮತ್ತು ಪದ್ಯದಿಂದ ಬರುವಂತಹ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಒಂದು ಅಂಕಕ್ಕೆ ಹೆಚ್ಚು, ಇದರಲ್ಲಿ ಮಾತ್ರ ನೀವು ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ 3-4 ವಾಕ್ಯಕ್ಕೆ ಬಂದರೆ ಇದಿಷ್ಟು ಕ್ವಶನ್ ಆನ್ಸರ್ಸ್ಗಳನ್ನ ನೀವು ಈ ಪಾಠದಿಂದ ಮಾತ್ರ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಕವಿ ಕಾವ್ಯ ಪರಿಚಯ ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತಿದೆ 8 ಮಾತ್ರ ನಿಮಗೆ ಕವಿ ಪರಿಚಯದಲ್ಲಿ ಇರುವಂಥದ್ದು. ವ್ಯಾಘ್ರಗೀತೆ, ಭಾಗ್ಯಶಿಲ್ಪಿಗಳು, ಎದೆಗೆ ಬಿದ್ದ ಅಕ್ಷರ, ಯುದ್ಧ, ಹಕ್ಕಿ ಅರ್ತಿದೆ ನೋಡಿದ್ದೀರಾ, ಚಲೆಮನೆ ಮೆರವೆ, ಹಸಿರು ಮತ್ತು ಕೆಮ್ಮನೆ ಮೀಸೆ ಹೊತ್ತನೆ. ಸೊ ಇದಿಷ್ಟು ಪಾಠಗಳ ಕವಿಯ ಪರಿಚಯವನ್ನು ಮಾತ್ರ ನೀವು ಎಕ್ಸಾಮ್ಗೆ ಕಾನ್ಸಂಟ್ರೇಟ್ ಮಾಡಿ ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಪದ್ಯ ಭಾಗವನ್ನು ಪೂರ್ಣಗೊಳಿಸುವುದು ಅಥವಾ ಸಾರಾಂಶವನ್ನು ಬರೆಯುವುದು ಮತ್ತು 8 ಅಥವಾ 10 ವಾಕ್ಯಗಳಲ್ಲಿ. ಸೊ ಇದಿಷ್ಟು ಒಟ್ಟಿಗೆ ಪದ್ಯ ಪೂರ್ಣಗೊಳಿಸ್ಲಿಕ್ಕಿರ್ಬೋದು ಅಥವಾ ಸಾರಾಂಶವನ್ನು ಬರೀಲಿಕ್ಕಿರ್ಬೋದು ಅಥವಾ 8-10 ವಾಕ್ಯಕ್ಕೆ ನಿಮಗೆ ಶಬರಿಯಿಂದ, ಸಂಕಲ್ಪ ಗೀತೆಯಿಂದ, ಕೌರವೇಂದ್ರನ ಕೊಂದೆ ನೀನು, ವೀರಲವ, ಇದಿಷ್ಟರಲ್ಲೇ ಬರ್ತದೆ ಮಕ್ಕಳ. ಸೊ ಸಂಕಲ್ಪ ಗೀತೆಯಿಂದ ಏನಾದರೂ ಪೋಯಮ್ ಬರೀಲಿಕ್ಕೆ ಕೇಳಿದರೆ, ಪದ್ಯ ಪೂರ್ಣಗೊಳಿಸ್ಲಿಕ್ಕೆ ಕೇಳಿದರೆ ಸಾರಾಂಶವನ್ನು ನಿಮಗೆ ಕೌರವೇಂದ್ರನ ಕೊಂದೆ ನೀನು ಅಥವಾ ವೀರಲವ ಈ ಒಂದು ಪದ್ಯದಿಂದ ಕೇಳ್ತಾರೆ. ಹಾಗಾಗಿ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ. ಸೊ ಶಬರಿಯಿಂದಲಾದರೂ ಕೇಳ್ಬೋದು 8 ಅಥವಾ 10 ವಾಕ್ಯಕ್ಕೆ, ಸಂಕಲ್ಪ ಗೀತೆ. ಸೊ ಒಟ್ಟಾರೆ 4ರಿಂದ ನೀವು ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೋಬೇಕಾಗ್ತದೆ. ಸೊ ಇದಿಷ್ಟು ನಿಮಗೆ ಮೇಯ್ನಾಗಿ ಬ್ಲೂ ಪ್ರಿಂಟ್ ಪ್ರಕಾರ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋ ಲೆಸನ್ಗಳು ಮತ್ತು ಪೋಯಮ್ ಆಗಿರ್ತದೆ. ನೆಕ್ಸ್ಟ್ ನಾವು 1 ವರ್ಡಿಗೆ ಪ್ರತಿ ಲೆಸನ್, ನಾನೀಗ ಆಲ್ರೆಡಿ ಹೇಳಿದ್ದೀನಿ ಇಂತಿಂಥ ಲೆಸನ್ನಲ್ಲೇ ಮಾತ್ರ ನೀವು 1 ವರ್ಡ್ ಆನ್ಸರ್ಸ್ ಕ್ವಶನ್ಸನ್ನು ಮತ್ತು 3 ಅಥವಾ 4 ವಾಕ್ಯದ ಪ್ರಶ್ನೆಗಳನ್ನ ನೋಡ್ಕೋಬೇಕು ಅಂತ. ಹಾಗಾಗಿ ಅವುಗಳ ಪ್ರಕಾರನೇ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಕ್ವಶನ್ಸನ್ನು ಮಾರ್ಕ್ ಮಾಡ್ತಾ ಹೋಗಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಫಸ್ಟ್ ಒನ್ ನಮ್ಮ ಭಾಷೆ. ಸೊ ಇದರಲ್ಲಿ ನಮಗೆ ಕೇಳುವಂಥದ್ದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ, 2 ಅಂಕಕ್ಕೆ ಬರ್ತದೆ. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ಯಾವ ವಿಚಾರಗಳಿಗೆ ತರಬೇತನ್ನು ಕೊಡ್ತದೆ, ಮನುಷ್ಯನಿಗೆ ಲೆಕ್ಕ ಇಡುವಂತಹ ಅವಶ್ಯಕತೆ ಯಾವಾಗ ಉಂಟಾಗ್ತದೆ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು. ಸೊ ಇದು ನಿಮಗಲ್ಲಿ ಒಟ್ಟಿಗೆ, ಯಾಕೆಂದರೆ ಆ ಪಾಠದಿಂದ 1 ಅಂಕಕ್ಕೂ ಇದೆ, ಅದೇ ರೀತಿ 2 ಅಂಕದ ಪ್ರಶ್ನೆಗಳಿದೆ. ಹಾಗಾಗಿ ನೀವು ಅದಷ್ಟನ್ನು ಸಹ ನೀವು ನೋಡ್ಕೋಬೇಕಾಗ್ತದೆ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು. 6ನೇ ಪ್ರಶ್ನೆ, ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಹೇಗಿರಬೇಕು. ಸೊ ಇದಿಷ್ಟು ನಮಗೆ ನಮ್ಮ ಭಾಷೆ. ಸೊ ಈ ಒಂದು ಪಾಠದಿಂದ ನಿಮಗೆ ಬಂದಂತಹ ಪ್ರಶ್ನೆಗಳಾಗ್ತವೆ. ಸೊ 1 ವಾಕ್ಯಕ್ಕೂ ಕೇಳ್ಬೋದು, 2 ವಾಕ್ಯಕ್ಕೂ ಬರ್ತದೆ. ಹಾಗಾಗಿ ಇದಿಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟು ವ್ಯಾಘ್ರಗೀತೆ. ಸೊ ಈ ಪಾಠದಲ್ಲಿ ನಮಗೆ ಬರುವಂಥ ಪ್ರಶ್ನೆಗಳು, ಭಗವದ್ಗೀತೆಯನ್ನು ರಚಿಸಿದವರು ಯಾರು, ಹುಲಿಗೆ ಪರಮಾನಂದವಾಗಲು ಕಾರಣ ಗೊತ್ತಿದೆ, ಶಾನುಭೋಗರ ದುಂಡಾದ ದೇಹವನ್ನು ನೋಡಿ ಹುಲಿಗೆ ಪರಮಾನಂದವಾಗ್ತದೆ. ನೆಕ್ಸ್ಟ್ ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು, ಶಾನುಭೋಗರ ಬ್ರಹ್ಮಾಸ್ತ್ರ ಕರ್ದಿ ಪುಸ್ತಕ, ಈ ಕ್ವಶನ್ನು ಸಹ ಕೇಳ್ತಾರೆ. ನೆಕ್ಸ್ಟು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು. ಸೊ ಹಸಿದು ಮಲಗಿದ್ದ ಹುಲಿ ವಿಧಿಯ ಆಹಾರಕ್ಕೆ ಏನನ್ನು ಒದಗಿಸ್ತದೋ ಅಂತ ಹೇಳಿ ಯೋಚಿಸ್ತದೆ. ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು. ಸೊ ಅದು ಕರ್ದಿ ಪುಸ್ತಕ. ಶಾನುಭೋಗರನ ಮೂರ್ಛೆಯಿಂದ ಎಚ್ಚರಿಸಿದವರು ಯಾರು. ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು. ಸೊ ಮದಲಿಂಗನ ಕಣಿವೆ. ಶಾನುಭೋಗರು ಚಿಕ್ಕನಾಯಕನ ಹಳ್ಳಿಗೆ ಏಕೆ ಹೋಗಿದರು. ಸೊ ಇದಿಷ್ಟು ಕ್ವಶನ್ಸ್ಗಳನ್ನು ನೀವು ಈ ಒಂದು ಪಾಠದಲ್ಲಿ ನೀವು ವ್ಯಾಘ್ರಗೀತೆಗಳಿಂದ ನೋಡ್ಕೊಳ್ಬೇಕಾಗ್ತದೆ ಮಕ್ಕಳ. ನೆಕ್ಸ್ಟ್ ಲಂಡನ್ ನಗರ. ಸೊ ಇದರಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅಂದರೆ, ಲಂಡನ್ನಿನ ರಸ್ತೆಯಲ್ಲಿ ವಾಹನಗಳು ಬಹಳ ಹೊತ್ತು ನಿಲ್ಲುವುದನ್ನು ತಪ್ಪಿಸಲು ಮಾಡಿರುವಂತಹ ವ್ಯವಸ್ಥೆ ಕೇಳಿದ್ದಾರೆ. ಏನು ಮಾಡಿದ್ದಾರೆ ಅಂತೇಳಿದರೆ, ಅಲ್ಲಿ ಭೂಗರ್ಭದಲ್ಲಿ ಗಾಡಿಯನ್ನು ಹೊಯ್ತಿದ್ದಾರೆ. ಹಾಗಾಗಿ ಅಲ್ಲಿ ಬಹಳ ಹೊತ್ತು ವಾಹನಗಳು ನಿಲ್ಲುವ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟು
ಒನ್ ವರ್ಡ್ ಆನ್ಸರ್ಸ್ ನೋಡ್ಕೊಳ್ಳಿ. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಓಲ್ವರ್ತ್. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ. ನೆಕ್ಸ್ಟ್ 3ನೇ ಪ್ರಶ್ನೆ, ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದಂತಹ ಸಿಂಪಿಗಳು ಯಾರ್ಯಾರು? ಸೊ ಸೂಟು ಹೊಲಿಯುವಂತಹ ಪ್ರಸಿದ್ಧಿಯಾಗಿರುವಂಥವ್ರು ಯಾರಪ್ಪ ಅಂದರೆ ಸ್ಯಾವ್ಯೂ ಸಿಂಪಿಗಳು. ನೆಕ್ಸ್ಟ್, ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗಾರ್ ಸ್ಕ್ವೇರ್ ಆಗಿರುತ್ತೆ. ನೆಕ್ಸ್ಟ್, ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ಅದು ಸಂತರ, ಸಾರ್ವಭೌಮರ ಹಾಗೂ ಕವಿಪುಂಗದವರ ಸ್ಮಾರಕವಾಗಿದೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್. 3ನೆಯ ಎಡ್ವರ್ಡನು ತಂದಂತಹ ಶಿಲೆಗೆ ಇರುವ ಹೆಸರು ಸ್ಟೋನ್ ಆಫ್ ಸ್ಕೂನ್ ಆಗಿರುತ್ತೆ. ನೆಕ್ಸ್ಟ್ 3ನೆಯ ಎಡ್ವರ್ಡನು ಯಾವ ಅರಸರಿಂದ ಸ್ಟೋನ್ ಆಫ್ ಸ್ಕೂನನ್ನು ಕಿತ್ಕೊಳ್ತಾರೆ? ಸೊ ಅದು ಸ್ಕಾಟ್ಲ್ಯಾಂಡಿನ ಅರಸರಿಂದ ಒಂದು ಸ್ಟೋನ್ ಆಫ್ ಸ್ಕೂನನ್ನು ಕಿತ್ಕೊಳ್ಳಲಾಗ್ತದೆ. ಸೊ ನೋಡಿ, ನಿಮಗೆ ಇವೆಲ್ಲ ಪ್ರಶ್ನೆಗಳು ಯಾವೆಲ್ಲ ರೀತಿಯ ಪ್ರಶ್ನೆಗಳು ಆ ಪಾಠದಿಂದ ಬರಬಹುದು ಅವೆಲ್ಲ ಒಟ್ಟಿಗೆ ಕೊಡ್ತಾ ಇರೋದ್ರಿಂದ ಇವುಗಳನ್ನು ಓದ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್, ಅಗ್ನಿಭೂತೆ ವಾಯುಭೂತಿಯರ ಕತೆ. ಸೊ ಈ ಪಾಠದಲ್ಲಿ ಕೌಸಂಬಿಯ ಅರಸರ ಹೆಸರು ಅತಿಬಲ. ನೆಕ್ಸ್ಟ್, ಸೋಮಶರ್ಮ ಕಾಶ್ಯಪಿಯ ಮಕ್ಕಳ ಹೆಸರೇನು? ಅಗ್ನಿಭೂತಿ, ವಾಯುಭೂತಿ. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸ್ತಾಳೆ? ಸೊ ಅದು ತನ್ನ ಮಕ್ಕಳನ್ನು ಸೂರ್ಯಮಿತ್ರನ ಬಳಿಗೆ ಕಳಿಸ್ತಾನೆ. ಅವನು ತನ್ನ ಅಣ್ಣನಾಗಿರ್ತಾನೆ. ಸೊ ಅವನ ಮನೆಗೆ ಕಾಶ್ಯಪಿ ಮಕ್ಕಳನ್ನು ಕಳಿಸ್ತಾರೆ. ನೆಕ್ಸ್ಟ್, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳಲು ಕಾರಣವೇನು? ಸೊ ಯಾಕೆ ಅಂತ ಹೇಳಿದರೆ ಇವರಿಬ್ಬರೂ ಸಹ ಸಪ್ತವ್ಯಸನಿಗಳಾಗಿರ್ತಾರೆ. ಇನ್ನು ಕಾಶ್ಯಪಿ ನನ್ನ ತಂಗಿ ಅಂತ ಹೇಳಿದ್ರೆ ಸೊ ಅವರು ಇನ್ನೂ ಸಹ ವಿದ್ಯೆಯನ್ನು ಕಲಿಯೋದಿಲ್ಲ, ಹಾಳಾಗ್ತಾರೆ ಅನ್ನೋ ಒಂದು ಸೊಕ್ಕಿನಿಂದ ಹಾಳಾಗ್ತಾರೆ ಅಂತ ಹೇಳಿ ಅವರು ನನ್ನ ತಂಗಿ ಅಲ್ಲ ಅಂತ ಹೇಳಿ ಸೂರ್ಯಮಿತ್ರ ಹೇಳ್ತಾನೆ. ನೆಕ್ಸ್ಟ್, ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆದಂತಹ ಪದವಿ ಮಂತ್ರಿ ಪದವಿ ಆಗಿರ್ತದೆ. ಕಾಶ್ಯಪಿಯ ಹೆಸರು ಸೂರ್ಯಮಿತ್ರ. ನೆಕ್ಸ್ಟ್, ಹಲಗಲಿಯ ಬೇಡರು. ಸೊ ಇದರಲ್ಲಿ ಬಂದರೆ ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು? ಹಲಗಲಿಯ 4 ಪ್ರಮುಖರು ಯಾರು? ಹಲಗಲಿಯ ಗುರುತು ಉಳಿಯದಂತಾಗ್ತದೆ ಏಕೆ? ಯಾವ ಘಟನೆಯಲ್ಲಿ ಹಲಗಲಿಯ ಲಾವಣಿ ಕಾರಣವಾಗಿದೆ? ಸೊ ಹಲಗಲಿಯ ಬಂಟರ ಹತಾರದ ಕದನದ ಘಟನೆ ಲಾವಣಿಗೆ ಕಾರಣವಾಗಿದೆ. ನೆಕ್ಸ್ಟ್, ಹಲಗಲಿಯ ಗ್ರಾಮ ಎಲ್ಲಿದೆ? ಸೊ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಹಲಗಲಿಯ ಗ್ರಾಮದ ಹೆಬ್ಬಾಗಿಲಿನ ಬಳಿ ನಿಂತು ಬುದ್ಧಿ ಮಾತನ್ನು ಹೇಳಿದವರು ಯಾರು? ಸೊ ಹೆಬಲಕ್ ಸಾಹೇಬ. ನೆಕ್ಸ್ಟ್, ಬ್ರಿಟಿಷ್ ಸರ್ಕಾರ ಭಾರತೀಯರ ಮೇಲೆ ಯಾವಾಗ ಸಶಸ್ತ್ರ ನಿಶಸ್ತ್ರೀಕರಣದ ಆದೇಶವನ್ನು ಹೊರಡಿಸ್ತದೆ? ಸೊ ಅದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಈ ಒಂದು ಆದೇಶವನ್ನು ಹೊರಡಿಸ್ತಾರೆ. ನೆಕ್ಸ್ಟ್, ಹಲಗಲಿಯ ಬೇಡರು ಯಾರ ಕಪಾಲಕ್ಕೆ ಹೊಡೆದು ನೆಲಕ್ಕೆ ಉರುಳಿಸ್ತಾರೆ? ಸೊ ಅದು ಕಾರಕೂನನ ಕಪಾಲಕ್ಕೆ. ಸೊ ಇಲ್ಲಿ ನೋಡಿ ಮಕ್ಕಳ, ಇದೆಲ್ಲ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಆಗಿರ್ತದೆ. ಸೊ ಈ ರೀತಿ ನೀವು ಒನ್ ವರ್ಡ್ ಆನ್ಸರ್ಸ್ ಯಾವ ಪಾಠದಿಂದ ಬರ್ತವೆ ಈ ರೀತಿ ಬ್ಲೂ ಪ್ರಿಂಟ್ ವೈಸ್ ನೀವು ನೋಡ್ತಾ ಹೋದರೆ ಆಬ್ವಿಯಸ್ಲಿ ನಿಮ್ಮ ಎಕ್ಸಾಮಲ್ಲಿ 100 ಔಟ್ ಆಫ್ 100 ನೀವು ತೊಗೊಳ್ಬೋದು. ನೆಕ್ಸ್ಟ್, ಕೆಮ್ಮೆನೆ ಮೀಸೆ ಹೊತ್ತನೆ. ಸೊ ಈ ಪದ್ಯದಿಂದ ದ್ರೋಣನು ಪರಶುರಾಮನಲ್ಲಿಗೆ ಏಕೆ ಬರ್ತಾನೆ? ಸೊ ದ್ರವ್ಯಾರ್ಥಿಯಾಗಿ ಅವನು ಬರ್ತಾನೆ. ನೆಕ್ಸ್ಟ್, ಪರಶುರಾಮನು ದ್ರೋಣನಿಗೆ ಕೊಟ್ಟಂತಹ ಪ್ರಧಾನ ಅಸ್ತ್ರಗಳು ಯಾವ್ಯಾವು? ಸೊ ವರುಣ, ವಾಯುವ್ಯ, ಆಗ್ನೇಯ, ಐಂದ್ರ ಇವೆಲ್ಲ ಅಸ್ತ್ರಗಳಾಗಿರ್ತವೆ. ನೆಕ್ಸ್ಟ್, ದೃಪದನು ಎಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು? ಸೊ ದೃಪದ ಛತ್ರಪತಿಯಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ನೆಕ್ಸ್ಟ್, ಕುಂಭ ಸಂಭವ ಎಂದು ಯಾರನ್ನು ಕರೆಯಲಾಗ್ತದೆ? ಸೊ ದ್ರೋಣನನ್ನು ಕರೆಯಲಾಗ್ತದೆ. ನೆಕ್ಸ್ಟ್, ದೃಪದನು ಪಡಿಯನಿಗೆ ಏನೆಂದು ಹೇಳ್ತಾನೆ? ಸೊ ದ್ರೋಣನು ಯಾರೆಂದು ತಾನು ತಿಳಿಯನು, ಅವನನ್ನು ಹೊರಗೆ ತಳ್ಳು ಅಂತ ಹೇಳಿ ಹೇಳ್ತಾನೆ. ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬರ್ತಾನೆ? ಅಶ್ವತ್ಥಾಮನೊಡನೆ. ನೆಕ್ಸ್ಟ್, ಭಾರ್ಗವ ಅಂದರೆ ಪರಶುರಾಮ. ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯವನ್ನು ನೀಡ್ತಾನೆ? ಮಣ್ಣಿನ ಪಾತ್ರೆಯಲ್ಲಿ. ನೆಕ್ಸ್ಟ್, ಪರಶುರಾಮನು ಭೂಮಿಯನ್ನು ಯಾರಿಗೆ ದಾನವನ್ನು ಮಾಡ್ತಾನೆ? ಸೊ ಅದು ತನ್ನ ಗುರುವಿಗಾಗಿ ದಾನವನ್ನು ಮಾಡ್ತಾನೆ. ಇದಿಷ್ಟು ನಿಮಗೆ ಕೆಮ್ಮೆನೆ ಮೀಸೆ ಹೊತ್ತನೆ ಅದರಿಂದ ಬಂದಂಥ ಪ್ರಶ್ನೆಗಳು. ನೆಕ್ಸ್ಟು ಪೂರಕ ಪಾಠ ವಸಂತ ಮುಖ ತೋರಲಿಲ್ಲ. ಇದರಲ್ಲೂ ಸಹ 1 ಅಂಕದ ಪ್ರಶ್ನೆ ಬರ್ತದೆ ಮಕ್ಕಳ. ಸೊ ಮೊದಲನೇದಾಗಿ ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಸೊ ಮುಸುರೆ ತಿಕ್ಕುತ್ತಿದ್ದಾಳೆ. ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ? ಗೋಡೆಗಳು ಏಕೆ ಮುಖ ಮುಚ್ಚಿಕೊಂಡಿವೆ? ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ? ಸೊ ಮೈ ತುಂಬಿ ನಿಂತಿವೆ. ನೆಕ್ಸ್ಟ್, ಯಾರಿಗೆ ವಸಂತ ಮುಖ ತೋರಲಿಲ್ಲ? ಕಮ್ಮಾರನಿಗೆ, ಕುಂಬಾರನಿಗೆ, ನೇಕಾರನಿಗೆ, ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ. ನೆಕ್ಸ್ಟ್, ಇಳೆಯ ಹೇಗೆ ಸಂಭ್ರಮಿಸುತ್ತದೆ? ಸೊ ಇಳೆಯು ಕಡಲುಕ್ಕಿ ಹರಿಯುವ ಹಾಗೆ ಸಂಭ್ರಮಿಸ್ತದೆ.
ಕೋಗಿಲೆಯು ಹೇಗೆ ಹಾಡುತ್ತಿದೆ? ಸೊ ಕೋಗಿಲೆಯು ಮನ ತುಂಬಿ ಹಾಡುತ್ತಿದೆ. ನೆಕ್ಸ್ಟ್, ಮುಗುಳು ನಗೆ ಎಲ್ಲಿ ಬೀರಿತ್ತು? ಸೊ ಮುಗುಳು ನಗೆ ಹೂವಲ್ಲಿ ಬೀರಿತ್ತು. ಪುಟ್ಟಪೋರಿಯು ವಸಂತ ಏಕೆ ಮರುಗಿದನು ಎಂದು ಚಿಂತಿಸ್ತಾಳೆ. ಪುಟ್ಟಪೋರಿಯು ತಾನು ತೊಟ್ಟಿರುವ ಹರಿದ ಚಿಂದಿ ಬಟ್ಟೆಗಳನ್ನು ಕಂಡು ವಸಂತ ಮರುಗಿದನು ಎಂದು ಚಿಂತಿಸುತ್ತಾಳೆ. ಪುಟ್ಟಪೋರಿಯ ಅಮ್ಮನ ಜೋತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಸೊ ಅಲ್ಲಿ ಬಾಲರವಿ ಸೊರಗಿದ್ದಾನೆ. ನೆಕ್ಸ್ಟ್, ಸೊ ಇದಿಷ್ಟು ನಿಮಗೆ ಕ್ವಶನ್ ಆನ್ಸರ್ಸ್ ಮಕ್ಕಳ. ಪ್ರತಿಯೊಂದು ಯಾವ್ಯಾವ ಪಾಠದಿಂದ ಓದ್ಕೋಬೇಕು ಕೊಟ್ಟಿದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಸೊ ನಿಮಗೆ ಮಾರ್ಕ್ಸ್ ಸ್ಕೋರಿಂಗ್ ಆಗಬೇಕು ಅಂದರೆ ಕವಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದನ್ನು ವಾಕ್ಯ ರೂಪದಲ್ಲಿ ಬರೆಯೋದನ್ನು ಕಲ್ತ್ಕೋಬೇಕು. ಸೊ ಇಲ್ಲಿ ನಿಮಗೆ 8 ಕವಿಗಳ ಬಗ್ಗೆ ಮಾತ್ರ ನೋಡ್ಕೊಳ್ಳಿ ಮಕ್ಕಳ, ಬೇರೆ ಹೆಚ್ಚೇನು ನೋಡಬೇಕಾಗಿಲ್ಲ. ಮೊದಲನೇದಾಗಿ AN ಮೂರ್ತಿರಾವ್. ಸೊ ಬರೀರಿ ವಾಕ್ಯ ರೂಪದಲ್ಲಿ. ಶ್ರೀ ಹಕ್ಕಿ ಹೆಬ್ಬಾಳ್ ನರಸಿಂಹ ಮೂರ್ತಿರಾವ್ ಅವರು ಕ್ರಿಸ್ತಶಕ 1900ರಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಹಕ್ಕಿ ಹೆಬ್ಬಾಳ್ ಎಂಬಲ್ಲಿ ಜನಿಸ್ತಾರೆ. ಇವರು ಸಮಗ್ರ ಲಲಿತಾ ಪ್ರಬಂಧಗಳು, ದೇವರು, ಹಗಲುಗನಸು, ಅಲೆಯುವಮನ, ಮಿನುಗು ಮಿಂಚು, ಪೂರ್ವ ಸೂರ್ಯಗಳೊಡನೆ, ಚಿತ್ರಗಳು, ಪತ್ರಗಳು ಹೀಗೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಸೊ ಶ್ರೀಯುತರಿಗೆ ಪಂಪ ಪ್ರಶಸ್ತಿ ಮತ್ತು ಗೌರವ ಡಾಕ್ಟರ್ ಆಫ್ ಲಿಟ್ರೇಚರ್ ಪದವಿಯೂ ಸಹ ನೀಡಿದ್ದಾರೆ. ಮತ್ತು ಇವರುಗಳ ಚಿತ್ರಗಳು, ಪತ್ರಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಸೊ ನಿಮಗೆ ಹೆಚ್ಚು ಬರೀಲಿಕ್ಕೆ ಗೊತ್ತಾಗಲಿಲ್ಲ ಅಂದರೂ ಕೇವಲ 2 ಸಹ ನೀವು ಬರೆದ್ರೆ ಮಕ್ಕಳ ನಿಮಗೆ ಪೂರ್ತಿಯಾಗಿ ಅಂಕಗಳು ಸಿಗ್ತದೆ. ಸೊ ಹಾಗಾಗಿ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ DS ಜಯಪ್ಪ ಗೌಡ. ಸೊ ಇವರು ಸಹ 1947ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿಯಲ್ಲಿ ಜನಿಸ್ತಾರೆ. ಇವರು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯರವರ ಕಾರ್ಯ ಸಾಧನೆ, ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಈ ರೀತಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಸೊ ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇದಿಷ್ಟೇ ಮಕ್ಕಳ. ನೆಕ್ಸ್ಟು ದೇವನೂರು ಮಹಾದೇವ, ಇವರ ಬಗ್ಗೆ ಇವರದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕವಿ ರನ್ನ. ಸೊ ಇವರ ಕವಿ ಕಾವ್ಯ ವಿಚಾರವನ್ನು ಈ ರೀತಿ ವಾಕ್ಯ ರೂಪದಲ್ಲೇ ನೋಡ್ಕೊಳ್ಳಿ. ನೆಕ್ಸ್ಟ್ ಸಾರಾ ಅಬುಬಕರ್. ಸೊ ಇವರು ಕಾಸರಗೋಡಲ್ಲಿ 1936ರಲ್ಲಿ ಜನಿಸ್ತಾರೆ. ಸೊ ಅವರ ಪ್ರಶಸ್ತಿಗಳವೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಪದ್ಯ ಭಾಗದಲ್ಲಿ ದ.ರಾ ಬೇಂದ್ರೆ ಅವ್ರದ್ದು ನೋಡ್ಕೊಳ್ಳಿ. ನೆಕ್ಸ್ಟು ಪಂಪ ಮತ್ತು ಕುವೆಂಪು. ಸೊ ಒಟ್ಟಾಗಿ ಪದ್ಯದಿಂದ 4 ಇದೆ, ಪಾಠದಿಂದ 4 ಇದೆ. ಸೊ ಇದಿಷ್ಟು ಕವಿಗಳನ್ನು ನೀವು ಒಟ್ಟಾರೆ 8 ಕವಿಗಳ ಬಗ್ಗೆ ನೀವು ಕಲ್ತ್ಕೊಳ್ಳಿ. ಇದರಲ್ಲಿ ಯಾವುದಾದ್ರೂ 2 ಬರ್ತದೆ. ಒಂದು ಲೆಸನ್ನಿಂದ ಕೊಡ್ತಾರೆ ಮಕ್ಕಳು, ಒಂದು ಪೋಯಮಿಂದ. ಹಾಗಾಗಿ ಎರಡನ್ನೂ ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನೋಡ್ಕೊಳ್ಳಿ. ಸೊ ಈಗ ನಾನು ಇಷ್ಟು ಹೇಳಿದ್ದೀನಲ್ಲ, ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ನಿಮಗೆ ಪಾಸ್ ಆಗಲೇಬೇಕು ಅಂದರೆ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ಪ್ರಸ್ತಾರ ಹಾಕಿ ಗಣ ವಿಭಾಗಿಸ್ಬೇಕು. ಸೊ ಇದಕ್ಕೆ ಬಂದರೆ ನಮಗಿಲ್ಲಿ ಗೊತ್ತಿರಬೇಕು ಮಕ್ಕಳ, 2 ಲೈನ್ ಕೊಟ್ಟಿದ್ದಾರೆ ಅಂದರೆ ಆಬ್ವಿಯಸ್ಲಿ ಅದು ಕಂದ ಪದ್ಯಕ್ಕೇ ಹೋಗುವಂಥದ್ದು. ಅರ್ಥ ಆಗ್ತಾ ಇದೆಯಾ? ಆ ನಂತರ 3 ಲೈನ್ ಇದ್ದರೆ ಅವು ಛಂದಸ್ಸು, ಅದನ್ನೇ ನೆನ್ಪಿಟ್ಕೊಬಿಡಿ ಮಕ್ಕಳ. ಒಂದೇ ಲೈನ್ ಕೊಟ್ಟಿದ್ರೆ ಅವು ಖ್ಯಾತ ಕರ್ನಾಟಕ ವೃತ್ತಗಳಿಗೆ ಬರ್ತದೆ. ಸೊ ಹಾಗಾಗಿ ಇದನ್ನು ಫಸ್ಟ್ ನೋಡ್ಕೊಳ್ಳಿ. 1 ಲೈನ್ ಕೊಟ್ಟಿದ್ದಾರೆ, 2 ಲೈನ್ ಕೊಟ್ಟಿದ್ದಾರೆ, 3 ಲೈನ್ ಆದರೆ ಮತ್ತೆ 2 ಅಲ್ಲಿ ಭಾಮಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ ಇದೆ. ಹಾಗಾಗಿ ಇದನ್ನು ಹಿಂಟ್ಸನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ಆಮೇಲೆ ನಿಮಗೆ ಲಘು ಗುರು ಹಾಕೋದು ಗೊತ್ತಿರಬೇಕು ಮಕ್ಕಳ. ಅರ್ಥ ಆಗ್ತಾ ಇದೆಯಲ್ಲ? ಮಗಣ ಅಂದರೆ 3 ಸಹ ಗುರು ಇರಬೇಕು. ನೆಕ್ಸ್ಟ್ ನಗಣ, ಬಗಣ, ಯಗಣ. ಸೊ ಇದನ್ನು ನೀವು ಪ್ರಸ್ತಾರ ಹಾಕಬೇಕಂತ ಮುಂಚೆ ಇದನ್ನು ನೀವು ಕಲ್ತ್ಕೊಂಡಿದ್ರೆ ಮಕ್ಕಳ, ಖ್ಯಾತ ಕರ್ನಾಟಕ ವೃತ್ತದ ಯಾವುದೇ ಇದನ್ನ ಕೊಟ್ಟಿದ್ರು ನೀವು ಬರಿಬೋದಾಗ್ತದೆ ಮಕ್ಕಳ. ಹಾಗಾಗಿ ಉತ್ಪಲಮಾಲಾ ವೃತ್ತ ಮತ್ತು ಚಂಪಕ ಹೆಚ್ಚಾಗಿ ನಿಮಗೆ ಕೇಳುವಂಥದ್ದು ಉತ್ಪಲಮಾಲಾ ವೃತ್ತ, ಚಂಪಕಮಾಲಾ ವೃತ್ತ. ಸಮ್ಟೈಮ್ಸ್ ನಿಮಗೆ ಮತ್ತೆ ಭಾವಿ ಕ್ರೀಡಿತ ಕೇಳ್ಬೋದು. ಹಾಗಾಗಿ ಇವನ್ನ ನೋಡ್ಕೊಳ್ಳಿ. ಸೊ ಮೊದಲ ಅಕ್ಷರ ಗುರು ನಂತರ ಲಘು ಬಂದರೆ ಅದು ಉತ್ಪಲಮಾಲಾ ವೃತ್ತ. ಮೊದಲ 4 ಲಘು ಬಂದರೆ ಚಂಪಕಮಾಲಾ ವೃತ್ತ. ಅದಲ್ಲದೆ ನೀವು ಗಣಗಳನ್ನು ಸಹ ನೀವು ಲೆಕ್ಕ ಹಾಕೊಳ್ತಾ ಹೋದರೆ ಹಂಗೂ ಸಹ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಇದನ್ನು ಹೆಚ್ಚಾಗಿ ಕೊಟ್ಟಿಲ್ಲ. ಶಾರ್ದೂಲ ವಿಕ್ರೀಡಿತ ವೃತ್ತ, ಸ್ತಗ್ಧಾರ ವೃತ್ತ, ಮಹಾಸ್ತಗ್ಧಾರ ವೃತ್ತ. ಸೊ ಒಟ್ಟಾರೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಹೇಳ್ದಂಗೆ 2 ಲೈನ್ ಇದ್ರದ್ದು ಕಂದ ಪದ್ಯನೇ ಆಗಿರ್ತದೆ. 3 ಲೈನ್ ಇದ್ದಾಗ ನಮಗೆ ಭಾಮಿನಿ ಮತ್ತು ವಾರ್ಧಕ ಷಟ್ಪದಿಯಲ್ಲಿ ಕೊಡುವಂಥದ್ದು ಮಕ್ಕಳ. ಸೊ ಒಟ್ಟಾರೆ ನಿಮ್ಗೆ ನೋಡ್ಕೊಳ್ಳಿ, ಮೊದಲನೇ ಸಾಲಲ್ಲಿ 14 ಮಾತ್ರೆಗಳು ಬಂದರೆ ಅದು ಭಾಮಿನಿ ಷಟ್ಪದಿ, 20 ಮಾತ್ರೆಗಳು ಬರ್ತಾ ಇದ್ರೆ ಅದು ವಾರ್ಧಕ. ಅಂದರೆ 3-4 ಅದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳ. 3-4 ಬಂದರೆ ಭಾಮಿನಿ, 5-5 ಬಂದರೆ ವಾರ್ಧಕ ಷಟ್ಪದಿ. ಅರ್ಥ ಆಗ್ತಾ ಇದೆಯಲ್ಲ? 5-5 ಗಣಗಳು, 5-5 ಇದಕ್ಕೆ ನೀವು ಗಣ ಹಾಕ್ತಾ ಹೋದರೆ ಅದು ವಾರ್ಧಕ ಷಟ್ಪದಿಗೆ ಬರ್ತದೆ. ಇದು ವೆರಿ ಇಂಪಾರ್ಟೆಂಟ್ ಮಕ್ಕಳ.
ನೆಕ್ಸ್ಟ್ ನಾವು ಅಲಂಕಾರಗಳನ್ನು ನೋಡ್ಕೋಬೇಕು. ಸೊ ಅಲಂಕಾರಕ್ಕೆ ಬಂದರೆ ನಮಗೆ ಹೆಚ್ಚಾಗಿ ಉಪಮಾಲಂಕಾರ ಮತ್ತು ರೂಪಕಾಲಂಕಾರಗಳನ್ನ ಕೇಳ್ತಾರೆ. ಸೊ ಅಪಾರ್ಟ್ ಫ್ರಮ್ ದಟ್ ಬೇರೆ ಎಲ್ಲ ಯಾವೆಲ್ಲ ಇದ್ದಾವೆ ಅವುಗಳನ್ನು ಸಹ ಹೇಳ್ತಾ ಹೋಗ್ತೀನಿ. ಸೊ ಉಪಮಾಲಂಕಾರ ಅಂತ ಹೇಳಿ ಬಂದರೆ ನಮಗೆ ಹೋಲಿಕೆಯನ್ನು ಮಾಡ್ತೀವಿ, ಎರಡು ವಸ್ತುಗಳಿಗೆ ಸಾದೃಶ್ಯವಾಗಿ ನಾವು ಪರಸ್ಪರ ಹೋಲಿಸಿದಾಗ ಅದು ಉಪಮಾಲಂಕಾರ. ಸೊ ಅಂತೆ, ಓಲ್, ಹಾಂಗ, ಅಂಗ ಅಂಥವೆಲ್ಲ ಪದಗಳು ಬಂದರೆ ಅದು ಉಪಮಾಲಂಕಾರಕ್ಕೆ ಆಗ್ತದೆ. ಅರ್ಥ ಆಗ್ತಾ ಇದೆ, ಅದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ರೂಪಕಾಲಂಕಾರಕ್ಕೆ ಬಂದರೆ ಸೊ ಇಲ್ಲಿ ಅಭೇದ್ಯವಾಗಿ ಈಗ ಸೀತೆಯ ಮುಖ ಕಮಲ ಅಂದರೆ ಸೀತೆಯ ಮುಖ ಕಮಲನೇ ಅನ್ನೋ ಥರ ಹೇಳಿ ಅಲ್ಲಿ ನಾವು ವರ್ಣನೆ ಮಾಡ್ತಾ ಇಲ್ಲ, ಹೋಲಿಕೆಯನ್ನು ಮಾಡ್ತಾ ಇಲ್ಲ. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ ಮಾರಿಗೆ ಔತಣವಾಯಿತು ನಾಳಿನ ಭಾರತ. ಸೊ ನಾಳಿನ ಭಾರತ ಅನ್ನೋದು ಮಾರಿಗೆ ಔತಣ. ಸೊ ಅಲ್ಲಿ ನಾವು ಯಾವುದನ್ನು ಹೋಲಿಕೆ ಮಾಡ್ತಾ ಇಲ್ಲ. ಹಾಗಾಗಿ ನಾಳಿನ ಭಾರತ ಮಾರಿಗೆ ಔತಣ ಅಂತ ಹೇಳಿ ಹೇಳ್ತಾ ಇರೋದ್ರಿಂದ ಅದೊಂದು ರೂಪಕಾಲಂಕಾರ ಆಗಿರ್ತದೆ ಮಕ್ಕಳ. ಸೊ ಹಾಗಾಗಿ ಅಲ್ಲಿ ಉಪಮೇಯಕ್ಕೆ ಮತ್ತು ಉಪಮಾನಕ್ಕೆ ಎರಡಕ್ಕೂ ಸಹ ಯಾವುದೇ ರೀತಿಯ ಭೇದನೆ ಇರೋದಿಲ್ಲ. ಹಾಗಾಗಿ ಅದು ರೂಪಕಾಲಂಕಾರ ಆಗಿರ್ತದೆ. ನೆಕ್ಸ್ಟ್ ದೃಷ್ಟಾಲಂಕಾರ. ಸೊ ಇವೆಲ್ಲ ಹೆಚ್ಚಾಗಿ ಕೇಳ್ತಾರೆ. ಸೊ ಈ ದೃಷ್ಟಾಂತ ಅಲಂಕಾರ ಮತ್ತು ಉತ್ಪ್ರೇಕ್ಷ ಅಲಂಕಾರವನ್ನು ಮತ್ತು ಅರ್ಥಾಂತರಾನ್ಯಾಸ ಅಲಂಕಾರ ಇವುಗಳನ್ನು ಹೆಚ್ಚಾಗಿ ಕೇಳಲ್ಲ, ಬಟ್ ನೋಡ್ಕೊಂಡಿರಿ, ಸಮ್ಟೈಮ್ಸ್ ಕೇಳುವ ಸಾಧ್ಯತೆಗಳು ಇರ್ತದೆ. ನಿಮ್ಮ ಫಸ್ಟ್ ಕ್ವಶನ್ ಪೇಪರಲ್ಲೂ ಸಹ ಪ್ರಿಪ್ರೇಟ್ರಿ ಒನ್ನಲ್ಲೂ ಸಹ ನಿಮಗೆ ಅರ್ಥಾಂತರಾನ್ಯಾಸ ಅಲಂಕಾರವನ್ನು ಕೇಳಿದ್ರು ಅನಿಸುತ್ತೆ. ಸೊ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಎರಡು ಬೇರೆ ಬೇರೆ ವಾಕ್ಯಗಳು, ಆದರೆ ಅರ್ಥ ಏನಾಗಿದೆ ಒಂದಕ್ಕೊಂದು ಬಿಂಬ ಪ್ರತಿಬಿಂಬದಂತಿದೆ. ಹಾಗಾಗಿ ಅದನ್ನು ದೃಷ್ಟಾಂತ ಅಲಂಕಾರ ಅಂತೀವಿ. ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಿದ್ರೆ ಉಪಮೇಯವನ್ನು ಉಪಮಾನವನ್ನಾಗಿ ಸಂಭವಿಸಿ ಕಲ್ಪಿಸಿ ವರ್ಣಿಸಿದೆ. ಈಗ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಅಚ್ಚೋದ್ದ ಸರೋವರವು ತ್ರಲೈಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ಸೊ ಅಂಥವು ಉತ್ಪ್ರೇಕ್ಷ ಅಲಂಕಾರಕ್ಕೆ ಬರ್ತದೆ. ನೆಕ್ಸ್ಟು ಅರ್ಥಾಂತರಾನ್ಯಾಸ ಅಲಂಕಾರ ಅಂದರೆ ಆತ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದನು, ಉತ್ತೀರ್ಣನಾದನು, ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯಿಂದ ಲೆಕ್ಕವೇ. ಸೊ ಇಲ್ಲಿ ಏನಾಗಿದೆ, ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಸಮರ್ಥನೆ ಮಾಡೋದಕ್ಕೆ ಅರ್ಥಾಂತರಾನ್ಯಾಸ ಅಲಂಕಾರ ಅಂತಾರೆ. ಸೊ ಇದಿಷ್ಟನ್ನು ನೋಡ್ಕೊಳ್ಳಿ ಮಕ್ಕಳ, ಬಹಳಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಗಾದೆಗಳು. ಸೊ ಗಾದೆಗಳು ನಿಮಗೆ ಗೊತ್ತಿದೆ, 3 ಅಂಕಕ್ಕೆ ಕೇಳ್ತಾರೆ ಮಕ್ಕಳ. ಸೊ 2 ಗಾದೆ ಕೊಟ್ಟು 1 ಕೇಳ್ತಾರೆ. ಸೊ ಯಾವುದೇ ಗಾದೆ ಕೊಟ್ಟರು ಈ ಇಂಟ್ರಡಕ್ಷನ್ ಬರೀರಿ. ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ. ಗಾದೆ ವೇದಕ್ಕಿಂತ 1 ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನುಡಿ ಹುಟ್ಟಿತು. ಜನಪದರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು. ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲ ಅರ್ಥವು ಅಡಕವಾಗಿದೆ. ಸೊ ಈ ರೀತಿಯ ಆ ಒಂದು ಗಾದೆಯನ್ನು ಬರೆದು ಆ ನಂತರ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಿ ಬರೆದ್ರೆ ಮಕ್ಕಳ ನಿಮಗೆ ಪೂರ್ಣವಾಗಿ 3 ಅಂಕಗಳಲ್ಲಿ ಸಿಗ್ತದೆ. ಹಾಗಾಗಿ ಗಾದೆಗಳನ್ನು ಇರ್ಬೋದು, ಅಲಂಕಾರಗಳನ್ನು ಮತ್ತು ಛಂದಸ್ಸನ್ನು, ಕವಿ ಕಾವ್ಯ ಪರಿಚಯ ಅವು ಮಿಸ್ ಮಾಡ್ಕೊಳ್ಳೇಬೇಡಿ ಮಕ್ಕಳು. ಇವೆಲ್ಲ ಡೆಫಿನೆಟ್ ಕ್ವಶನ್ಸ್ಗಳಾಗಿರ್ತವೆ ನಿಮಗೆ. ಹಾಗಾಗಿ ಇದಿಷ್ಟರೊಳಗೆ ನೀವು ಪ್ರಾಕ್ಟೀಸ್ ಮಾಡಿ, ಸೊ ನೀವು ಪಾಸ್ ಆಗೇ ಹಾಕ್ತೀರ. ನೆಕ್ಸ್ಟ್ ಸಂದರ್ಭ ಸಾರಸ್ಯಕ್ಕೆ ಬಂದರೆ ಸೊ ವ್ಯಾಘ್ರಗೀತೆಯಿಂದ ನಮಗೆ ಬರ್ತದೆ ನೋಡಿ. ಇವೆಲ್ಲ ನಿಮಗೆ ಕೊಡ್ತಿರೋದು ಕರೆಕ್ಟಾಗಿ ಲೆಸನ್ನಿಂದ ಇಷ್ಟು, ಪೋಯಮಿಂದ ಇಷ್ಟು. ಸೊ ಯಾವುದೇ ಕೊಡಲಿ, ವ್ಯಾಘ್ರಗೀತೆಯಿಂದ ಕೇಳಿದರೆ ಈ ವಾಕ್ಯವನ್ನು ಶ್ರೀ ಎನ್ ಮೂರ್ತಿರಾವ್ ಅವರು ರಚಿಸಿರುವ ಸಮಗ್ರ ಲಲಿತಾ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ. ಬರೆದು ಸಂದರ್ಭ. ಲೇಖಕರು ಹುಲಿಯ ಧರ್ಮಶ್ರದ್ಧೆ ಹಾಗೂ ಶಾನುಭೋಗರ ಹುಲಿಯಿಂದ ಪಾರಾದ ಬಗ್ಗೆ ವಿವರಿಸುವಂತಹ ಸಂದರ್ಭದಲ್ಲಿ ಈ ಮಾತು ಹೇಳುತ್ತೆ. ಏನೂ ಬರ್ದಿಲ್ಲ ಅಂದರೆ ಇದಿಷ್ಟು ಬರೀರಿ ಮಕ್ಕಳ, 2 ಅಂಕಗಳು ಫಿಕ್ಸ್ ನಿಮಗೆ. ನೆಕ್ಸ್ಟು ಭಾಗ್ಯಶಿಲ್ಪಿಗಳು. ಸೊ ಇದರಲ್ಲೂ ಸಹ ಆಯ್ಕೆ, ಸಂದರ್ಭ. ಸೊ ಇದನ್ನು ನೀವು ನೋಡ್ಕೊಳ್ಳಿ. ಇದಿಷ್ಟೇ ನಿಮಗೆ ಅಲ್ಲಿ ಹೆಚ್ಚಾಗಿ ಕೇಳುವಂಥದ್ದು, ಇನ್ನೇನು ಅಲ್ಲಿ ನಿಮಗೆ ಆ ಪಾಠದಿಂದ ಕೇಳಲ್ಲ. ಹಾಗಾಗಿ ಈ ಪಾಠದಿಂದಲೇ ಬರುವಂತಹ ಕ್ವಶನ್ಸ್ಗಳು. ನೆಕ್ಸ್ಟ್ ನಮಗೆ ಎದೆಗೆ ಬಿದ್ದ ಅಕ್ಷರ. ಸೊ ಈ ಒಂದು ಪಾಠದಲ್ಲಿ ನಮಗೆ ಯಾರು ಬರೆದಿರೋದು, ದೇವನೂರು ಮಹಾದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆಯ್ಕೆಯಾಗಿದೆ ಸಂದರ್ಭ. ಇದನ್ನು ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಯುದ್ಧ. ಸೊ ಇದರಲ್ಲೂ ಸಹ ಶ್ರೀಮತಿ ಸಾರಾ ಅಬೂಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಸಂಕಲನದಿಂದ ಆಯ್ದ ಯುದ್ಧ ಪಾಠದಿಂದ ಆರಿಸಲಾಗಿದೆ. ಸೊ ಇದು ಮುದುಕಿ ಮತ್ತು ರಾಹಿಲನ ನಡುವೆ ಸಂವಾದದ ನಡುವೆ ಈ ವಾಕ್ಯ ಬಂದಿದೆ ಅಂತ ಹೇಳಿ ಬರೆದ್ರೆ ಸಾಕು. ನೆಕ್ಸ್ಟು ಹಕ್ಕಿ ಆರ್ತಿದೆ ನೋಡಿದ್ದೀರ. ಸೊ ಇದು ನೆಕ್ಸ್ಟ್ ಚಲಮನೆ ಮೆರವೆ ಹಸಿರು. ಸೊ ಒಟ್ಟಾರೆ ಇದಿಷ್ಟರಿಂದಲೇ ನಿಮಗೆ, ಮತ್ತು ಕೆಮ್ಮೆನೆ ಮೀಸೆ ಹೊತ್ತೇನೆ. ಸೊ ಇದಿಷ್ಟರಲ್ಲೇ ಮಕ್ಕಳ 8, ಒಟ್ಟಾರೆ 4 ಪದ್ಯ 4 ಪಾಠ, ಇದರಿಂದಲೇ ನಿಮಗೆ ಬರುವಂತಹದ್ದು ಮಕ್ಕಳ. ಹಾಗಾಗಿ ಇದಿಷ್ಟನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಹಕ್ಕಿ ಆರತಿ ನೋಡಿದ್ರೆ ಕೆಮ್ಮೆನೆ ಮೀಸೆ ಹೊತ್ತೇನೆ. ಸೊ ಇದು ಪಂಪ ಅವರು ಬರೆದಿರುವಂಥದ್ದು. ಚಲಮನೆ ಮೆರವೆಂ ಇದು
ರನ್ನ ಅವರು ಬರೆದಿರುವಂತಹದ್ದು ಮಕ್ಕಳ ಯಾವುದು ಸಾಹಸ ಭೀಮ ವಿಜಯ. ಸೊ ಆ ಒಂದು ವಾಕ್ಯ. ನೆಕ್ಸ್ಟು ಹಸಿರು ಕುವೆಂಪು. ಸೊ ಇದನ್ನೇ ನಿಮಗೆ ನಾನು ಹೇಳಿದ್ದೀನಿ ಕೇಳುವಂಥದ್ದು. ನೆಕ್ಸ್ಟ್ ಪದ್ಯ ಭಾಗ ಪೂರ್ಣಗೊಳಿಸಲಿಕ್ಕೆ ಬಂದರೆ ಆಲ್ರೆಡಿ ಹೇಳಿದ್ದೆ, ಸಂಕಲ್ಪ ಗೀತೆ, ಕೌರವೇಂದ್ರನ ಕೊಂದೆ ನೀನು, ವೀರಲವ. ಸೊ ಇದರಲ್ಲೇ ನೀವು ಕಲ್ತ್ಕೊಳ್ಬೇಕು. ಇದು ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ ಮಕ್ಕಳ. ಸಂಕಲ್ಪ ಗೀತೆಯಲ್ಲಿ ಈ ಲೈನ್ ಕೇಳ್ತಾರೆ, ಮಾರಿಗೌತಣವಾಯಿತು. ನೆಕ್ಸ್ಟು ಕೌರವೇಂದ್ರನ ಕೊಂದೆ ನೀನು, ಮಾರಿಗೌತಣವಾಯಿತು, ನಾಳಿನ ಭಾರತ, ಅಲ್ಲಿಂದ ರಾಜೀವ ಸಖನಾಣೆ. ನೆಕ್ಸ್ಟ್ ವೀರಲವ. ಇವು ಮೂರಲ್ಲಿ ಯಾವುದಾದ್ರೂ ಒಂದು ಪೋಯಮ್ ಇರ್ತದೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ ಮಕ್ಕಳ. ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ನೀವು 40+ ಅಂಕಗಳನ್ನ ನೀವು ಗಳಿಸ್ಬೋದಾಗ್ತದೆ. ಇದು ಡೆಫಿನೆಟ್ ಕ್ವಶನ್ಸ್ಗಳಾಗಿರ್ತವೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಎಕ್ಸಾಮ್ಗೆ ನಾಳೆ ನೀವು ಬರೆಯುವಂಥ ಪೂರ್ವಸಿದ್ಧತಾ ಪರೀಕ್ಷೆ 2 ಮತ್ತು 3ಕ್ಕೆ ಮತ್ತು ನಿಮ್ಮ ಫೈನಲ್ ಎಕ್ಸಾಮ್ಗಳಿಗೆ ಇದು ಬಹಳ ಯೂಸ್ಫುಲ್ ಆಗ್ತದೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪ್ರಿಪೇರ್ ಆಗಿ ಕ್ವಶನ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದರ PDF ಡಿಸ್ಕ್ರಿಪ್ಷನಲ್ಲಿರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.